ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲ ಏನು, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಚತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ನಮ್ಮ ಕರ್ನಾಟಕ ನಾಡಿನ ಪ್ರಸಿದ್ಧ ಕ್ಷೇತ್ರ, ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಕೊಟ್ಟೂರು ಅಂತ. ಕೊಟ್ಟೂರು ಬಸವೇಶ್ವರ ರಥೋತ್ಸವ ನೆರವೇರುತ್ತೆ. ಅಲ್ಲಿ ಗುರುಬಸವೇಶ್ವರರು ತುಂಬ ಪ್ರಸಿದ್ಧರು. ಹೇಗೆ ನಾಯಕನಹಟ್ಟಿಯಲ್ಲಿ ತಿಪ್ಪೇಸ್ವಾಮಿಗಳು, ಆ ಗುರುಗಳು ಹೇಗೆ ಪ್ರಸಿದ್ಧವೋ ಹಾಗೆ ಕೊಟ್ಟೂರಿನಲ್ಲಿಯೂ, ಬಳ್ಳಾರಿ ಜಿಲ್ಲೆಯಲ್ಲಿ ಬರತಕ್ಕಂಥದ್ದು, ಆ ಭಾಗದ ಜನರಿಗೆ ಅದೊಂದು ವಿಶಿಷ್ಟವಾದ ಗುರು ಸನ್ನಿಧಾನ. ಬಸವೇಶ್ವರರು ವಸ್ತುತಃ ತಮಿಳುನಾಡಿನ ಕಡೆಯವರು, ಧರ್ಮಪುರಿ ಜಿಲ್ಲೆಯಲ್ಲಿ ಜನಿಸಿದಂಥವರು. ಆನಂತರದಲ್ಲಿ ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಸನ್ನಿಧಿಗೆ ಬಂದು ಅವರಿಂದ ಶಿಷ್ಯತ್ವ ಸ್ವೀಕಾರ ಮಾಡಿ ಅವರಿಗೆ ಶಿಷ್ಯರಾಗಿದ್ದುಕೊಂಡು ಆನಂತರದಲ್ಲಿ ಅವರು ಸಂಚಾರ ಮಾಡ್ತಾ ಈ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದರು, ನೆಲೆ ನಿಂತರು ಅಂತಕ್ಕಂಥ ಕಥೆ ಇದೆ. ಅಲ್ಲಿ ಕೊಟ್ಟೂರಿನಲ್ಲಿ ವೀರಭದ್ರೇಶ್ವರ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದ ದೇವಸ್ಥಾನ ಇದೆ. ಆ ಕ್ಷೇತ್ರಕ್ಕೆ ಬಂದು ಇವರು ಜಾಗವನ್ನು ಕೇಳಿದ್ರು. ಹಾಗಾಗಿ ಅವರಿಂದ ಕೊಟ್ಟ ಊರು, ಆ ವೀರಭದ್ರನಿಂದ ಕೊಡಲ್ಪಟ್ಟಂಥ ಸ್ಥಳವಾಯಿತು ಇವರಿಗೆ. ಆ ಕಾರಣದಿಂದಾಗಿ ಅದನ್ನು ಕೊಟ್ಟ ಊರು, ಕೊಟ್ಟೂರು ಹಾಗಾಗಿದೆ ಅಂತ ಹೇಳ್ತಾರೆ. ಅಂತೂ ಆ ಪ್ರದೇಶದ ಜನರಿಗೆ ಮಹಾಮಾರ್ಗದರ್ಶಕರಾಗಿ ಅನೇಕ ಬಂದಂಥ ಭಕ್ತಾದಿಗಳ ಆಗಲೇ ಅವರಿದ್ದ ಸಂದರ್ಭದಲ್ಲೇ ಎಷ್ಟೋ ಜನರ ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ರೀತಿಯಲ್ಲಿ ಅವಧೂತರ ಹಾಗೆ ವಿಶಿಷ್ಟವಾದ ಕೈಂಕರ್ಯಗಳನ್ನು ನೆರವೇರಿಸಿದಂಥವರು, ಭಕ್ತರನ್ನು ಪೊರೆದಂಥವರು ಅಂತಕ್ಕಂಥ ನಂಬಿಕೆ ಇದೆ. ಹೀಗಾಗಿ ಆ ಕ್ಷೇತ್ರದಲ್ಲಿ ಈ ದಿವಸ ವಿಶೇಷವಾದ ರಥೋತ್ಸವ ಇತ್ಯಾದಿಗಳು ನೆರವೇರುತ್ತೆ. ಸಾಧ್ಯವಾದವರು ಹೋಗಿ ಪಾಲ್ಗೊಳ್ಳಬಹುದು. ಗುರು ಸನ್ನಿಧಾನದಲ್ಲಿ ಗುರುಸೇವೆಯನ್ನು ಶ್ರದ್ಧೆಯಿಂದ ಮಾಡಿ ಗುರುಕೃಪೆ ಉಂಟಾಗುತ್ತೆ. ನಂತರ ಈ ದಿವಸ ಕುಂಭರಾಶಿಗೆ ನಮ್ಮ ಗ್ರಹಸ್ಥಿತಿಗಳ ವಿಚಾರ ಮಾತಾಡೋಣ. ಈ ದಿವಸ ಸೂರ್ಯನ ಸಂಕ್ರಮಣ ಇದೆ. ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭರಾಶಿ ಕೂಡ ಸೂರ್ಯನಿಗೆ ಶತ್ರು ಕ್ಷೇತ್ರವೇ, ಶನೈಶ್ಚರನ ಮನೆ. ಇಲ್ಲಿ ಅವನು ಯಾವ ರೀತಿಯ ಫಲ ಕೊಡ್ತಾನೆ ಅಂದರೆ, ಮನಸ್ಸಿಗೆ ಬೇಸರ, ನೋವು, ಅಲೆದಾಟ ಇವುಗಳನ್ನೇ ತಂದು ಕೊಡ್ತಾನೆ. ಇವನ ಪ್ರಭಾವ, ಪರಿಣಾಮ ಇವುಗಳೆಲ್ಲ ಯಾವ ರೀತಿ ಇರುತ್ತದೆ ಅದನ್ನು ನಾವು ರಾಶಿ ಫಲದಲ್ಲಿ ನೋಡೋಣ. ಅಂತೂ ಈ ದಿವಸ ಈ ಸೂರ್ಯ ಸಂಕ್ರಮಣ ತುಂಬ ಪ್ರಧಾನವಾದದ್ದು. ಯಾಕೆಂದರೆ ಸೂರ್ಯ ಸಂಚಾರ ಆಗ್ತಾ ಈಗ ಹೆಚ್ಚಿನ ಬಿಸಿಲಿನ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಕೂಡ ನಮಗೆ ಸೂರ್ಯ ಹಾಗೆ ಮೇಲೆ ಉಚ್ಚರಾಶಿಗೆ ಬರುವ ವೇಳೆಗೆ, ಅವನು ಮೇಷರಾಶಿ ಸಂಚರಿಸುವ ವೇಳೆಗೆ ನಮಗೆ ತಾಪಮಾನ ಜಾಸ್ತಿ ಆಗುತ್ತೆ. ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಆ ಸಮುದ್ರದ ತಾಪಮಾನ ಕಡಿಮೆ ಆಗ್ತಾ ಹೋಗುತ್ತಂತೆ, ವಿಜ್ಞಾನಿಗಳ ಮಾತಿದು. ಆ ನಂತರದಲ್ಲಿ ಅದರ ಆ ಘರ್ಷಣೆಯಿಂದಾಗಿ ಮತ್ತೆ ನಮಗೆ ಈ ಮಾನ್ಸೂನ್ ಮಳೆಗಾಲ ಅಂತಕ್ಕಂಥ ಪ್ರಾರಂಭವಾಗುತ್ತೆ ಅಂತ. ಅಂತೂ ಸೂರ್ಯನ ಸಂಚಾರದಿಂದ ವಾತಾವರಣದಲ್ಲಿ ಒಂದು ವಿಶಿಷ್ಟವಾದ ಬದಲಾವಣೆಯನ್ನು ಕಾಣ್ತೇವೆ. ಅಂಥದ್ದಕ್ಕೆ ಸೂರ್ಯ ಕಾರಣನಾಗಿದ್ದಾನೆ. ಇದನ್ನು ನಾವು ಈ ದಿವಸ ತಿಳಿತೀವಿ, ಅವನ ಸಂಕ್ರಮಣದ ಕಾರಣದಿಂದಾಗಿ. ಇರಲಿ, ಅಂತೂ ಈ ದಿವಸ ಒಂದು ವಿಶಿಷ್ಟವಾದ ದಿವಸ. ಸಂಕ್ರಮಣ ಕಾಲದಲ್ಲೂ ಪಿತೃದೇವತೆಗಳ ಆರಾಧನೆ, ಸ್ಮರಣೆ ಇತ್ಯಾದಿಗಳಿಗೆ ಅವಕಾಶ ಇದೆ. ಈ ಕಾರಣದಿಂದಾಗಿ ಸ್ಮರಣೆಯನ್ನು ಮಾಡಬಹುದು. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇವತ್ತು ಬಹಳ ವಿಶೇಷವಾದಂಥ ದಿನ ಅಂತಾನೆ ಹೇಳ್ಬೋದು. ಒಂದು ಕೊಟ್ಟೂರು ರಥೋತ್ಸವ ಇದೆ. ಗುರುಗಳ ದರ್ಶನ ಪಡೆಯೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಕುಂಭರಾಶಿಗೆ ಇವತ್ತು ಸೂರ್ಯ ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಅದು ಪ್ರಾಕೃತಿಕವಾಗಿ ಜೊತೆಗೆ ಗ್ರಹಗತಿಗಳ ಮೇಲೂ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ಗೋಪಾಲ್ ಅವರು ಕಳಿಸಿದ್ದಾರೆ. ಗೋಪಾಲ್ ಅವರ ಜನ್ಮ ದಿನಾಂಕ 29/12/1972. ಹುಟ್ಟಿದ ಸಮಯ ಮಧ್ಯರಾತ್ರಿ 12 ಗಂಟೆ 14 ನಿಮಿಷ. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ನೆಮ್ಮದಿ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲ್ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಮತ್ತು ನೆಮ್ಮದಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ದಾರೆ ಅಲ್ವಾ ಪಾಪ? ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ತಮಗೆ ರಾಹು ಭುಕ್ತಿ ನಡೀತಾ ಇದೆ. 2024 ಅಕ್ಟೋಬರಿಂದನೇ ಶುರುವಾಗಿದೆ. 27 ಆಗಸ್ಟ್ವರೆಗೆ ಈ ಒಂದು ರಾಹು ಭುಕ್ತಿ ಇದೆ. ಈ ರಾಹು ಇರತಕ್ಕಂಥದ್ದು ಚತುರ್ಥ ಸ್ಥಾನದಲ್ಲಿ ಗುರುವಿನ ಜೊತೆಗಿದ್ದಾನೆ. ಇದು ಒಳ್ಳೆಯದಲ್ಲ. ಗುರುಚಾಂಡಾಲ ದೋಷ ಅಂತ ಕರೀತಾರೆ. ವ್ಯಯಾಧಿಪತಿ ರವಿಯು ಅಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸುಖಹಾನಿ ಅಂತ ಹೇಳುತ್ತೆ. ತಾವು ಹೇಳಿದ್ರಲ್ಲ, ನೆಮ್ಮದಿ ಇಲ್ಲ, ಮಾನಸಿಕವಾಗಿ ಅಸಮಾಧಾನ ಅಂತ. ಯಾಕೆಂದರೆ ಆ ಚತುರ್ಥ ಸ್ಥಾನ ಯಾವುದು ಸುಖ ಸ್ಥಾನ ಅಂತೀವೋ ಆ ಸುಖ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಸುಖದ ಮನೆಯನ್ನು ರಾಡಿ ಮಾಡ್ತಾನೆ ನಮ್ಮ ರಾಹು. ಚಿತ್ತು ಮಾಡೋದು ಅಂತೀವಲ್ಲ, ಹಾಗಾಗ್ಬಿಡುತ್ತೆ. ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ, ರಾಹುವಿನ ಆರಾಧನೆಗೆ, ರಾಹುವಿನ ಸಮಾಧಾನಕ್ಕೆ, ಅವನ ಕೃಪೆ ಬೇಕು ಅಂದರೆ ನಾಗ ಪ್ರಾರ್ಥನೆ ಮಾಡಬೇಕು ಅಂತ. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ನಾಗನಿಗೆ ವಿಶೇಷವಾಗಿ ಎಳನೀರನ್ನು ಅಭಿಷೇಕ ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ ಮತ್ತು ನಾಗಕವಚ ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಆರೋಗ್ಯ ದೃಷ್ಟಿಯಿಂದ ನಾಗಕವಚ ಮತ್ತು ನಾಗ ಸನ್ನಿಧಾನದಲ್ಲಿ ಎಳನೀರನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ತೀರ್ಥ ಸೇವನೆ ಮಾಡೋದು. ಇದನ್ನು ಮಾಡ್ತಾ ಬನ್ನಿ. ಪ್ರತಿ ಮಂಗಳವಾರ ಮಾಡಿ. ಇದನ್ನು ಎಷ್ಟು ಕಾಲ ಮಾಡಬೇಕಪ್ಪ ಅಂದರೆ 6 ತಿಂಗಳು ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿ. ನಿಮ್ಮ ಆರೋಗ್ಯವೂ ಸರಿ ಹೋಗುತ್ತೆ, ಮಾನಸಿಕ ಸ್ಥಿರತೆಯೂ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಮೋಹನ್ ಅವರು ಕಳಿಸಿದ್ದಾರೆ. ಮೋಹನ್ ಅವರ ಜನ್ಮ ದಿನಾಂಕ 24/11/2015. ಹುಟ್ಟಿದ ಸಮಯ ಸಂಜೆ 4 ಗಂಟೆ 30 ನಿಮಿಷ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೋಹನ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ, ಚತುರ್ಥಾಧಿಪತಿ ಇವುಗಳನ್ನು ಗಮನಿಸಿಕೊಂಡ್ರೆ ನಿಮ್ಮ ಪಂಚಮದಲ್ಲಿ ಗುರು ಇರೋದು ತುಂಬ ಒಳ್ಳೆಯದು. ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಮೆ ನಿರ್ದೇಶಯಿತ ಅಂತ ಹೇಳುತ್ತೆ. ಹೀಗಾಗಿ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ. 2029-11 ಅಂದರೆ 2029 ನವಂಬರ್ವರೆಗೆ ಕೇತು ನಡೆಯುತ್ತೆ. ಅಲ್ಲಿ ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಬೇರೆ ಇದೆ. ಹೀಗಾಗಿ ಸ್ವಲ್ಪ ನಿಮಗೆ ಈಗ ಸ್ವಲ್ಪ ವೀಕ್ ಇದೆ. ಕಾರಣ ಏನಪ್ಪ ಅಂದರೆ ಷಷ್ಠಾಧಿಪತಿ ಬುಧನ ಕಾಲ ನಡೀತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ತುಂಬ ಒಳ್ಳೆಯದು. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಜೇನಿನಿಂದ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಇದ್ರ ಜೊತೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು. ಪ್ರತಿ ದಿವಸ ತಪ್ಪದೆ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿ ಮುಗಿಸಿ ಒಂದು ಮಣೆಯೋ ಚಾಪೆಯೋ ಹಾಕ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು. ಬರಲಿಲ್ಲ ಹೇಳ್ಕೊಳ್ಳೋಕ್ಕೆ ಅಂದರೆ ಕೇಳಿಸ್ಕೊಳ್ಳೋದು, 20 ನಿಮಿಷ ಕೇಳಿಸ್ಕೊಳ್ಳೋದು. ಇದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತೆ. ಬುಧನ ಕೃಪೆ ಬೇಕು ನಿಮಗೆ. ದಯವಿಟ್ಟು ಇದನ್ನು ಮಾಡಿ, ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ರಘು ಅವರು ಕಳಿಸಿದ್ದಾರೆ. ರಘು ಅವರ ಜನ್ಮ ದಿನಾಂಕ 1/6/1985. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ 30 ನಿಮಿಷ. ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ, ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘು ಅವರ ಪ್ರಶ್ನೆ ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹ ಲಗ್ನವಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಬುಧ ದಶೆಯಲ್ಲಿ ಈಗ ಶುಕ್ರ ಕಳೆದ ರವಿ ಪ್ರಾರಂಭವಾಗಿದೆ. ನಿಮಗೆ ಈಗ ಅವಕಾಶ ಇದೆ, ಪ್ರಯತ್ನ ಮಾಡಬಹುದು. ಖಗಸ್ಥಾನ ಅಂತಿರುತ್ತೆ. ಆ ಸ್ಥಾನದಲ್ಲಿ ಲಗ್ನಾಧಿಪತಿಯೋ ಕರ್ಮಾಧಿಪತಿಯೋ ಇದ್ದರೆ ಒಳ್ಳೆಯದು ಅಂತ, ಹಾರ್ತಾರೆ ಅಂತ. ಹೀಗಾಗಿ ಅವಕಾಶ ಇದೆ. ಈಗ ತಾವು ಪ್ರಯತ್ನ ಮಾಡಬಹುದು. ನವಂಬರ್ವರೆಗೂ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಶಿವಾರಾಧನೆ ಮಾಡಿ, ಶಿವ ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ. ಅವನು ಶತ್ರುಕ್ಷೇತ್ರದಲ್ಲಿದ್ದಾನೆ,
ಸ್ವಲ್ಪ ಪ್ರಮಾಣದಲ್ಲಿ ನೀವು ಅಂದ್ಕೊಂಡು ಹಾಗೆ ಆಗೋದಿಲ್ಲ ಅದು. ಹಾಗೆ ಆದರೆ ಇಲ್ಲ ಅಂತ ಅವಕಾಶ ಇಲ್ಲ ಅಂತ ಹೇಳಲ್ಲ, ಅವಕಾಶ ಇದೆ. ನೀವು ಪ್ರಯತ್ನಕ್ಕೆ ಆ ಪ್ರಯತ್ನ ಫಲಪ್ರದವಾಗಬೇಕು ಅಂದರೆ ಈಶ್ವರನಿಗೆ ಗೋಧಿ ಸಮರ್ಪಣೆ ಮಾಡಿ. ಪ್ರತಿ ಭಾನುವಾರ ಗೋಧಿ ಸಮರ್ಪಣೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶ್ರೀಕಾಂತ್ ಅವರು ಕಳಿಸಿದ್ದಾರೆ. ಶ್ರೀಕಾಂತ್ ಅವರ ಜನ್ಮ ದಿನಾಂಕ 5/5/1996. ಹುಟ್ಟಿದ ಸಮಯ ರಾತ್ರಿ 10:38. ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಕಾಂತ್ ಅವರ ಪ್ರಶ್ನೆ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ಈ ವಿವಾಹದ ಅಧಿಪತಿ ದುಸ್ಥಾನದಲ್ಲಿ 6ನೇ ಮನೆಯಲ್ಲೂ 6ನೇ ಅಧಿಪತಿ ದುಸ್ಥಾನದಾಧಿಪತಿ ಅವನು ಸಪ್ತಮದಲ್ಲೂ ಇದ್ದರೆ ಸ್ವಲ್ಪ ತೊಡಕನ್ನು ಹೇಳಿದೆ. ಬುಧ ಶುಕ್ರ ಶಾಂತಿ ಮಾಡಿಸಬೇಕು, ಅದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಶುಕ್ರದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಗುರುಭಕ್ತಿ ನಡೀತೆ. ಈಗ ಅವಕಾಶ ಇದೆ. ಶುಕ್ರ ಬುಧ ಶಾಂತಿ 2 ಮಾಡಿಸಿ. ನಿಮಗೆ ಈಗ ಲಗ್ನಾಧಿಪತಿ ಕಾಲದಲ್ಲೂ ವಿವಾಹ ಆಗುತ್ತೆ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಹೀಗಾಗಿ ಈ ತೊಡಕಿರೋದು ದುಸ್ಥಾನದ ಅಧಿಪತಿ ಸಪ್ತಮದಲ್ಲಿ ಕೂತ್ರೆ ಅದು ವಿವಾಹಕ್ಕೆ ಸ್ವಲ್ಪ ತೊಂದರೆ ಮಾಡುತ್ತೆ. ಹೀಗಾಗಿ ಶುಕ್ರ ಬುಧ 2 ಗ್ರಹ ಶಾಂತಿ ಬೇಕು. ಅದನ್ನು ಮಾಡಿಸಿದ್ರೆ ಬಹುಶಃ ಈ ವರ್ಷದ ಅಂತ್ಯದ ವೇಳೆಗೆ ಖಂಡಿತ ಅವಕಾಶ ಇದೆ. ಒಳ್ಳೆಯದಾಗಲಿ. ಸೂರ್ಯ ಇವತ್ತು ಕುಂಭರಾಶಿಗೆ ಹೋಗ್ತಾ ಇದ್ದಾನೆ. ಅದು 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದ್ರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದು ಸಿಂಹ ರಾಶಿಯಲ್ಲಿ. ಇನ್ನು ಚಂದ್ರ ಹಾಗೂ ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಧನು ರಾಶಿಯಲ್ಲಿ. ಮಕರ ರಾಶಿಯಲ್ಲಿ ಕುಜನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ರವಿ ಹಾಗೂ ಬುಧ ಶುಕ್ರ ಮತ್ತು ರಾಹು 4 ಗ್ರಹಗಳು ಇಲ್ಲಿ ಈಗ ರವಿಯ ಸಂಕ್ರಮಣವೂ ಆಗಿಬಿಟ್ಟಿದೆ. ಇದನ್ನು ನಾವು ಕುಂಭದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಶನೈಶ್ಚರ ಇರತಕ್ಕಂಥದ್ದು ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರೆಗೆ ದಿವಸ ನೋಡಿ, ರವಿ ಸೂರ್ಯನು ಲಾಭದಲ್ಲಿದ್ದರೆ ವಿಶಿಷ್ಟ ಲಾಭವನ್ನು ತಂದು ಕೊಡ್ತಾನೆ ಅಂತ. ಹೀಗಾಗಿ ಈ ಔಷಧ ವ್ಯಾಪಾರಿಗಳಿಗೆ, ಈ ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸೂರ್ಯನ ಸಂಕ್ರಮಣ ನಿಮ್ಮ ಪಾಲಿಗೆ ಏನಪ್ಪ ಅಂತಂದರೆ ವಿಶೇಷ ಲಾಭವನ್ನು ತಂದು ಕೊಡ್ತಾ ಇದೆ. ಹೀಗಾಗಿ ನಿಶ್ಚಿಂತೆಯಿಂದ ಇರಬಹುದು. ತಮ್ಮ ರಾಷ್ಟ್ರಾಧಿಪತಿಯು ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅಧಿಕಾರದ ಒಂದು ಬಲ ಬರುತ್ತೆ ನಿಮಗೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸ್ಥಾನಮಾನಗಳು ಸಿಗ್ತಾ ಹೋಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಚಂದ್ರನು ಈ ದಿವಸ ಚೆನ್ನಾಗಿದ್ದಾನೆ, ಆತಂಕ ಬೇಡ. ಮಾಂದಿ ಸೇರಿರುವುದರಿಂದ ಸ್ವಲ್ಪ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು ಈ ದಿನದ ಮಟ್ಟಿಗೆ. ಅದು ಆತಂಕ ಬೇಡ. ಒಂದು ದಿನದ ಮಟ್ಟಿಗೆ ಹೇಳೋಕ್ಕಾಗಲ್ಲ, ಒಂದು ದಿನದ ಮಟ್ಟಿಗೆ ಅಲ್ಲ, ಒಂದು ಕ್ಷಣದ ಮಟ್ಟಿಗೆ ಸಮಸ್ಯೆಗಳು ಪ್ರಮಾದಗಳು ಆಗಿಬಿಡುತ್ತೆ. ಅದನ್ನು ನಿವಾರಿಸಿಕೊಳ್ಳಿಕ್ಕೆ ಗುರು ಸನ್ನಿಧಾನದಲ್ಲಿ ಅಥವಾ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಬಂದುಬಿಟ್ಟಿದ್ದಾನೆ ಈಗಾಗಲೇ ರವಿ. ಸೂರ್ಯ 10ನೇ ಮನೆಯಲ್ಲಿದ್ದರೆ ದಿಗ್ಬಲ ಅಂತ ಕರೀತಾರೆ. ಆದರೂ ಅದು ಶನಿ ಕ್ಷೇತ್ರ. ಈ ಕಾರಣದಿಂದ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಅಥವಾ ಇನ್ಯಾರದೋ ಡಾಮಿನೇಟಿಂಗ್ ಅಂತೀವಲ್ಲ, ಅವುಗಳಿಗೆ ನೀವು ತುತ್ತಾಗಿಬಿಡ್ತಕ್ಕಂಥದ್ದು, ಈ ಥರದ್ದು ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ದಿವಸ ಸ್ವಲ್ಪ ಮನೋವ್ಯಥೆ, ಸ್ವಲ್ಪ ಅಪಮಾನ, ಹಿಂದೆ ಸರಿತಕ್ಕಂಥದ್ದು, ಯಾಕೋ ಹಿನ್ನಡೆಯಾಯಿತು ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಧೃತಿಗೆಡಬಾರ್ದು. ಹಿನ್ನೆಲೆ ಆಯಿತು ಅಂದರೆ ಆಯಿತು ಬಿಡಪ್ಪ, ಇವತ್ತೊಂದು ದಿವಸ ಹಿಂದುಳಿಯೋಣ, ಹಾಗೆ ಅದಕ್ಕೋಸ್ಕರ ನಾವು ಹೋರಾಟ ಜಿದ್ದು ಇಟ್ಕೊಂಡು ಮತ್ತಿನ್ನೇನೂ ಮಾಡಬಾರ್ದು. ಈ ದಿವಸ ಅಂಥದ್ದೊಂದು ತಾಳ್ಮೆ ಬೇಕಾಗತ್ತೆ ನಿಮಗೆ. ಮತ್ತು ಈ ದಿವಸ ನಿಮಗೆ ಮಾತಿನ ಬಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಹಣಕಾಸಿನ ವಿಚಾರದಲ್ಲೂ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ನೀವು ತಪ್ಪದೇ ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿ ಸ್ಥಳದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯ ಅಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಆದರೆ ತಂದೆ ಮಕ್ಕಳಲ್ಲಿ ರವಿ ಸಂಚಾರ ನಿಮ್ಮ ಪಾಲಿಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ ಈ ಥರದ್ದು ಉಂಟು ಮಾಡಬಹುದು. ಬಯಕೆಗಳ ಸ್ಥಾನದಲ್ಲಿ ಚಂದ್ರಮಾಂದಿ ಇದ್ದಾಗ ಅತಿಯಾದ ಬಯಕೆಯೇ ನಿಮಗೆ ಮೂಲವಾಗಿಬಿಡಬಹುದು. ಆಕಾಂಕ್ಷೆ ಅಪೇಕ್ಷೆಗಳು ನಿಮ್ಮನ್ನು ರಾಡಿಗೊಳಿಸಬಹುದು. ಹೀಗಾಗಿ ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಬೇಕು. ಇದಕ್ಕಾಗಿ ಧ್ಯಾನಕ್ಕೆ ನೀವು ಮೊರೆ ಹೋದರೆ ಬಹಳ ಒಳ್ಳೆಯದು. ಒಂದು ಚಾಪೆ ಮೇಲೋ ಮಣೆ ಮೇಲೋ ಕೂತು 20 ನಿಮಿಷ ನಿಮ್ಮ ಇಷ್ಟ ವಸ್ತು ಅಥವಾ ದೇವರು, ಇಷ್ಟ ದೈವ, ಇಷ್ಟ ಮಂತ್ರ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡೋದು ತುಂಬ ಒಳ್ಳೆಯದು ಈ ದಿವಸ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಧನಾಧಿಪತಿ ಅಷ್ಟಮಕ್ಕೆ ಹೋದರೆ ಧನ ನಷ್ಟ, ಹಣಕಾಸಿನಿಂದಾಗಿ ಅಪಮಾನಗಳು, ಮನಸ್ತಾಪಗಳು ಉಂಟಾಗಬಹುದು, ಗಮನ ಇರಲಿ.
ಮತ್ತು ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ, ಹುಷಾರು. ಈ ದಿವಸ ಚಂದ್ರನ ರಾಷ್ಟ್ರಾಧಿಪತಿಯು ಮಂದಿ ಜೊತೆಗೆ 6ನೇ ಮನೆಯಲ್ಲಿದ್ದರೆ ಇನ್ನೇನು ಕಥೆ ಅಲ್ವಾ. ಹಾಗೆ ಸಾಲ, ಶತ್ರು, ಆರೋಗ್ಯ ಈ ವಿಚಾರಗಳು ಸ್ವಲ್ಪ ಗಮನ ಇರಲಿ ಅನ್ನೋದನ್ನು ಹೇಳ್ತಾ ಇದೆ. ದುರ್ಗಾ ಕವಚ ಹೇಳ್ಕೊಳ್ಳಿ ತಪ್ಪದೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಒಳ್ಳೆಯದು. ಆದರೆ ವ್ಯಾಪಾರದಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಈ ಯಾವುದನ್ನು ಟೆಕ್ನಿಕಲ್ ಅಂತೀವೋ, ಯಾವುದನ್ನು ನಾವು ಈ ಎಲೆಕ್ಟ್ರಿಕಲ್ ಅಂತೀವೋ ಅಂಥ ಕ್ಷೇತ್ರಗಳಲ್ಲಿ ಮತ್ತು ಅದೇ ಯಂತ್ರೋದ್ಯಮ ಇತ್ಯಾದಿ ಯಾವ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ದುರ್ಗಾ ಪ್ರಾರ್ಥನೆ, ದುರ್ಗಾ ಸಂಧಾನ ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿದ್ದಾಗ ಅದು ರಾಹು ಜೊತೆಗೆಲ್ಲ ಸೇರಿಬಿಟ್ಟಾಗ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಇವುಗಳ ಕಡೆಗೆ ನೀವು ಗಮನ ತಗೋಬೇಕು. ಉಳಿದ ಹಾಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ರವಿ ಶತ್ರು ಕೂಡ ಸೇರಿಬಿಟ್ಟಿದ್ದಾನೆ, ಶುಕ್ರ. ಹೀಗಾಗಿ ಕೆಲಸ ಕಾರ್ಯಗಳಲ್ಲೂ ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪ ಬರಬಹುದು. ಒಂದೇ ನಿಮಗೆ ಬಲ ಏನಪ್ಪ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಯನ್ನು, ಈ ಕರ್ಮಾಧಿಪತಿಯನ್ನು ಗುರು ವೀಕ್ಷಿಸ್ತಾನೆ ಲಾಭದಿಂದ. ಇದು ಬಹಳ ಒಳ್ಳೆಯದು. ಹೀಗಾಗಿ ಸಮಸ್ಯೆಗಳಿದ್ದರೂ ಗುರು ಮುಖೇನ ಅಥವಾ ಹಿರಿಯರ ಮುಖೇನ ಅವರ ಮಾರ್ಗದರ್ಶನದಿಂದ ಸಮಸ್ಯೆಯನ್ನು ದಾಟ್ತೀರ. ಈ ದಿವಸ ನೀವು ಪ್ರಾರ್ಥನೆಗೆ ಸೂರ್ಯ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ ಸಿಗುತ್ತೆ, ಸಂಶಯ ಇಲ್ಲ. ಸ್ವಲ್ಪ ವ್ಯಯ, ಖರ್ಚು ಜಾಸ್ತಿ. ಸಾಲ ಮಾಡಿ ಯಾರು ಖರ್ಚು ಮಾಡುವಂತೀವಲ್ಲ, ಆ ಥರದ ಪರಿಸ್ಥಿತಿ ಬರುತ್ತೆ, ಗಮನ ಇರಲಿ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ, ಅಡ್ಡಿ, ಆತಂಕಗಳಿದ್ದಾವೆ. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ, ಅವರಿಂದಲೂ ತೊಂದರೆ, ತಕರಾರು ಸೂಚಿಸ್ತಾ ಇದೆ. ಅಟ್ಯಾಚ್ಮೆಂಟ್ ತುಂಬ ಆದರೆ ಅದು ತೊಡಕು. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ದಿವಸ ನೋಡಿ, ಲಾಭಾಧಿಪತಿ ನಿಮಗೆ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಇದು ಬುದ್ಧಿ ಲಾಭ, ತುಂಬ ವಿಶೇಷವಾದ ಆಲೋಚನೆಗಳು ಬರ್ತಕ್ಕಂಥದ್ದು. ಪಂಚಮದಲ್ಲಿ ರವಿ ಇದ್ದರೆ ತೀಕ್ಷ್ಣ ಬುದ್ಧಿ ಅಂತ ಹೇಳಿದೆ ಅಲ್ಲಿ. ಹೀಗಾಗಿ ಸ್ವಲ್ಪ ಕೋಪವೂ ಬಂದುಬಿಡಬಹುದು. ಹೀಗಾಗಿ ಸ್ವಲ್ಪ ಗಮನ ಇರಲಿ. ನಿಮ್ಮ ರಾಷ್ಟ್ರಾಧಿಪತಿಯೂ ಅಲ್ಲಿ ಸೇರಿದ್ದಾನೆ ಒಟ್ಟಿಗೆ. ಹೀಗಾಗಿ ಈ ವಸ್ತ್ರಾಲಂಕಾರ ಮತ್ತು ಈ ಯಾವುದನ್ನು ನಾವು ಶುಕ್ರೇಣ ರಂಗಾಯುಧೈಹಿ ಅಂತ ಹೇಳಿದೆ, ಕಲಾವಿದರಿಗೆ, ಸ್ಟೇಜ್ ಆರ್ಟಿಸ್ಟ್ಗಳಿರ್ತಾರಲ್ಲ ಅಂಥವರಿಗೆ, ಸಿನಿಮಾ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಹೆಣ್ಣುಮಕ್ಕಳಿಗೆ ಧೈರ್ಯ, ಸಾಹಸ ಇದೆಲ್ಲವೂ ಚೆನ್ನಾಗೇ ಇದೆ, ಸಂಶಯ ಇಲ್ಲ. ದೈವಾನುಕೂಲವೂ ಇದೆ, ಆತಂಕ ಬೇಡ. ಈ ದಿವಸ ನೀವು ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ನೋಡಿ ಸೂರ್ಯನ ದೃಷ್ಟಿ ಬೀಳುತ್ತೆ ಕರ್ಮಸ್ಥಾನಕ್ಕೆ. ಹೀಗಾಗಿ ಒಳ್ಳೆಯದು, ಕೆಲಸ ಕಾರ್ಯಗಳಿಗೆ ಅನುಕೂಲ ಉಂಟಾಗುತ್ತೆ. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆ ಸ್ವಲ್ಪ ಕಿರಿಕಿರಿ ಇರ್ತದೆ, ಗಮನ ಇರಲಿ. ಈ ಭೂ ವ್ಯವಹಾರಗಳು, ವಾಹನ ಸಂಬಂಧಿ ಇಂಥ ಕಡೆಗಳಲ್ಲೆಲ್ಲ ಸ್ವಲ್ಪ ತಕರಾರುಗಳು ಆಗಬಹುದು ಈ ದಿವಸ. ಹೆಣ್ಣುಮಕ್ಕಳಿಗೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಏರುಪೇರು, ಮಾತಿನ ಚಕಮಕಿ ಈ ಥರದ್ದನ್ನು ಸೂಚಿಸ್ತಾ ಇದೆ, ಗಮನ ಇರಲಿ. ವಾಗಾಧಿಪತಿಯು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಮಾತು, ಹಣ, ಕುಟುಂಬ ಈ ವಿಚಾರಗಳಲ್ಲಿ ಬಹಳ ಜಾಗ್ರತೆ ಬೇಕು. ಈ ದಿವಸ ತಪ್ಪದೇ ನೀವು ಗುರು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಶುಭ ಫಲ ಇದೆ. ಈ ದಿವಸ ಚಂದ್ರ ಮಾಂದಿ ಒಟ್ಟಾಗಿದ್ದಾರೆ, ಅಷ್ಟಮಾಧಿಪತಿ ಸೇರಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗಬಹುದು, ಗಮನ ಇರಲಿ. ಇನ್ನು ಸೂರ್ಯನಿಂದಾಗಿ ಧೈರ್ಯ, ಸಾಹಸಗಳು ಬರುತ್ತೆ. ಹಣಕಾಸಿಗೂ ಏನು ತೊಂದರೆ ಆಗೋದಲ್ಲ, ಯೋಚನೆ ಮಾಡಿಬಿಡಿ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ಧನಸ್ಥಾನಕ್ಕೆ ಬಂದರೆ ಹಣ ಖರ್ಚರಿ ವಿಪರೀತವಾದ ಖರ್ಚಾಗುತ್ತೆ. ಈಗಾಗಲೇ ಖರ್ಚು ಶುರುವಾಗಿಬಿಟ್ಟಿರುತ್ತೆ ನಿಮಗೆ. ಹೀಗಾಗಿ ಹಣ ಖರ್ಚಾಯ್ತಪ್ಪ ಅಂತ ಸಂಕಟ ಪಡೋ ಪರಿಸ್ಥಿತಿ ಬರುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ಚಂದ್ರನು ವೇದಲ್ಲಿದ್ದಾನೆ. ಸಂಗಾತಿಯಿಂದ ಅಸಮಾಧಾನ, ಸಂಗಾತಿಯಿಂದ ದೂರ ಇರತಕ್ಕಂಥದ್ದು, ಒಂಟಿಯಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ದಿವಸ ಗೋಧಿ ಸಮರ್ಪಣೆ ಮಾಡಿ ಈಶ್ವರ ಸನ್ನಿಧಾನಕ್ಕೆ. ಗೋಧಿ ಹಾಗೂ ಅಕ್ಕಿ ಎರಡನ್ನೂ ಕೊಡಿ. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಸೂರ್ಯ ಸಂಚರಿಸಿದ್ರೆ ದುಃಖಾರ್ಥಿ, ವಿಧನಃ, ಹಣವಿಲ್ಲದೆ ಇರತಕ್ಕಂಥವನು, ದುಃಖ ಪಡ್ತಕ್ಕಂಥವನು, ಹಣವಿಲ್ಲದೆ ಇರತಕ್ಕಂಥವನು, ಅಟನಃ, ತಿರುಗ್ತಕ್ಕಂಥವನು, ಮತ್ತು ಅನೃತರತಃ ಸುಳ್ಳನ್ನು ಹೇಳ್ತಕ್ಕಂಥ ಸಂದರ್ಭಗಳು ಬಂದುಬಿಡುತ್ತೆ. ಹಾಗಾಗಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಹೇಳಿದೆ. ಹೀಗಾಗಿ ನಿಮ್ಮ ರಾಶಿಗೆ ಸೂರ್ಯನಿಗೆ ಅಷ್ಟೇ ಅಲ್ವ. ಹೀಗಾಗಿ ನೀವು ಹಣ ಇಲ್ಲದೆ ತಿರುಗಾಟ, ದುಃಖ, ವ್ಯಥೆ, ನೋವು ಈ ರೀತಿಯ ಒಂದು ವಾತಾವರಣ ಇದೆ. ಆದರೆ ನಿಮಗೊಂದು ವರನೂ ಇದೆ, ಏನು ಗುರುದೃಷ್ಟಿ ಇದೆ. ಈ ಕಾರಣದಿಂದಾಗಿ
ಗುರುವಿನ ಸೇವೆ, ಈಶ್ವರನ ಸೇವೆ ಮಾಡೋದರಿಂದಾಗಿ ಈ ದುಃಖ, ನೋವು ಇವೆಲ್ಲ ನಿವಾರಣೆಯಾಗುತ್ತೆ. ಆರೋಗ್ಯದ ವಿಚಾರ ಸ್ವಲ್ಪ ಗಮನ ತಗೋಬೇಕು. ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಸಂಗಾತಿ ವಿಚಾರದಲ್ಲೂ ಮನಸ್ತಾಪ ಬರುತ್ತೆ. ಹೆಣ್ಣುಮಕ್ಕಳಿಗೆ ದಿವಸ ಕಿಂಚಿತ್ ಸಣ್ಣ ಪ್ರಮಾಣದ ಲಾಭ ಇದೆ. ಚಂದ್ರಮಾಂದಿಯರಿಂದಾಗಿ ವಿದೇಶ ವಹಿವಾಟು, ಮತ್ತೊಂದು ಮಗದೊಂದು, ಇವುಗಳಿಂದ ಒಳ್ಳೆಯ ವರ್ತಮಾನ, ಶುಭ ವರ್ತಮಾನ ಕೇಳ್ತಕ್ಕಂಥದ್ದು. ಹೀಗೆ ಒಂದು ದಿನದಲ್ಲಿ ಶುಭಾಶುಭ ಮಿಶ್ರವಾಗಿರುತ್ತೆ. ಬೆಳಗ್ಗೆ ನಾವು ಯಾವುದೋ ದುಃಖ ವಾರ್ತೆ ಕೇಳಬಹುದು, ಸಂಜೆ ವೇಳೆಗೂ ಮಧ್ಯಾಹ್ನ ವೇಳೆಗೂ ಒಳ್ಳೆಯ ಶುಭವಾರ್ತೆಯನ್ನು ಕೇಳಬಹುದು. ಆ ರೀತಿಯಲ್ಲಿ ಇದೆ ಈ ದಿವಸ. ಪ್ರಾರ್ಥನೆಗೆ ಪ್ರಾರ್ಥನೆ ಈಶ್ವರ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಅತಿಯಾದ ವ್ಯಯ, 3-4 ಬಗೆಗಳಿಂದಾಗಿ ತೊಂದರೆಗಳು, ಅವರಿಂದಾಗಿ ಓಡಾಟ, ಅಲೆದಾಟ ಸೂಚಿಸ್ತಾ ಇದೆ. ಹೀಗೆಲ್ಲ ಕಷ್ಟ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ, ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಇದು ಗುರು ದೃಷ್ಟಿ ಇರುವುದರಿಂದಾಗಿ ಅನುಕೂಲ ಉಂಟಾಗುತ್ತೆ. ಹಿರಿಯರ ಸಲಹೆ ತಗೊಳ್ಳಿ. ಗುರು ಹಿರಿಯರ ಸಲಹೆಯಿಂದ ನಿಮಗೆ ಜೀವನದಲ್ಲಿ ಅನುಕೂಲ ಉಂಟಾಗುತ್ತೆ. ಗಾಬರಿ ಬೇಡ. ದಿವಸ ಪ್ರಾರ್ಥನೆಗೆ ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ನಿತ್ಯಸ್ತುತ್ಯಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.